ಹೀಗೆ ಕೆಟ್ಟ ಕರ್ಮ ಆಗಲಿ ಸದ್ಗುಣ ಕರ್ಮ ಆಗಲಿ ನ್ಯಾಯ ಕೋವಿದರಿಗೆ ತೋರ್ಪವು. ನ್ಯಾಯ ಕೋವಿದರು ಧರ್ಮವನ್ನು ಬಲ್ಲವರು, ನ್ಯಾಯವನ್ನು ಬಲ್ಲವರು ಅಂತಹವರಿಗೆ ಇದು ಸದ್ಗುಣ ಕರ್ಮ, ಇದು ಕೆಟ್ಟ ಕರ್ಮ ಅಂತ ಅವರಿಗೆ ತೋರ್ತದೆ. ಯಾಕೆ ಇದು ಇವರು ಸ್ವತಂತ್ರವಾಗಿ ಮಾಡಿದ್ದಲ್ಲ, ಭಗವಂತ ಇವರಲ್ಲಿ ನಿಂತು ಆಯಾ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಯಾಕೆ ಮಾಡಿಸ್ತಾ ಇದ್ದಾನೆ? ಕೆಲವರ ಜೊತೆಗೆ ಕೆಲವರಿಂದ ಮಾತ್ರನೇ ಪುಣ್ಯಕರ್ಮ, ಕೆಲವರಿಂದ ಪಾಪಕರ್ಮ. ಹಿಂಗೆ ಯಾಕೆ ಮಾಡಿಸ್ತಾನೆ ಅಂದ್ರೆ ಅದು ಅವರವರ ಯೋಗ್ಯತೆಗೆ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ತಾನು ಮಾಡ್ತಾನೆ. ಹೇಗೆ ಆ ಗಿಡದ ನೆರಳು ಸೂರ್ಯನ ಕಿರಣ ಹೆಂಗಿರ್ತದೋ ಆ ಕಡೆ ಬೀಳ್ತದೆ, ಹಾಗೆ ಭಗವಂತ ಅವರವರ ಯೋಗ್ಯತೆಗೆ ತಕ್ಕಂತೆ ತಾನು ಕರ್ಮ ಮಾಡಿಸ್ತಾನೆ ಹೊರತು ತನ್ನ ಮನಸ್ಸಿಗೆ ಬಂದಂತೆ ಅಲ್ಲ. ತಾನೇ ಸ್ವತಂತ್ರವಾಗಿ ಮಾಡಿಸಿದರೂ ಅವರ ಯೋಗ್ಯತೆಗೆ ತಕ್ಕಂತೆ ಮಾಡಿಸ್ತಾನೆ ಹೊರತು ಬೇರೆ ರೀತಿ ಮಾಡಿಸೋದಿಲ್ಲ. ನಿರಂತರ ಯಾವಾಗಲೂ ಅದೇ ರೀತಿಯಾಗಿ ಮಾಡಿಸ್ತಾನೆ. ನ್ಯಾಯಕ್ಕೋಗಿದ್ರೆ ಮಾತ್ರ ಭಗವಂತನನ್ನು ಏನಂತ ಕರೀತಾರೆ? ಶ್ರೀಯರಸ ಸರ್ವೋತ್ತಮೋತ್ತಮ ಎಂದು ಹೇಳುವರು. ಯಾರ ಜೊತೆಗೆ ಏನಾದ್ರೂ ಮಾಡಿಸಬಹುದು, ಕೆಟ್ಟವರಿಂದಲೂ ಒಳ್ಳೆ ಕೆಲಸ ಮಾಡಿಸಬಹುದು, ಒಳ್ಳೆಯವರಿಂದನೂ ಕೆಟ್ಟ ಕೆಲಸ ಮಾಡಿಸಬಹುದು. ಆದ್ರೆ ಹಂಗೆ ಮಾಡಿಸೋದಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಮಾತ್ರನೇ ಮಾಡ್ತಾನೆ. ಯಾಕೆ ಅವರ ಮೇಲೆ, ಭಗವಂತನ ಮೇಲೆ ಇನ್ನೊಬ್ಬನು ಸರ್ವೋತ್ತಮ ಇಲ್ಲ, ಅವನೇ ಸರ್ವೋತ್ತಮೋತ್ತಮ. ಆದ್ರೂ ಹಂಗ್ ಮಾಡಿಸ್ತಾನೆ. ಅಂದ್ರೆ ನೀ ಯಾಕೆ ಹಿಂಗ್ ಮಾಡಿದಿ ಅಂತ ಕೇಳೋರು ಯಾರಿಲ್ಲ ಭಗವಂತನನ್ನು. ಇಲ್ಲದಿದ್ದರೂ ಕೂಡ ಭಗವಂತ ತಾನೇ ಒಂದು ನ್ಯಾಯವನ್ನು ಹಾಕ್ಕೊಂಡು ಆ ಜೀವರ ಯೋಗ್ಯತೆಗೆ ತಕ್ಕಂತೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರ ಹಿಂದಿನ ಕರ್ಮಕ್ಕೆ ಅನುಸರಿಸಿಯೇ ಕರ್ಮಗಳನ್ನು ತಾನು ಮಾಡುತ್ತಾನೆ. ಆ ಭಗವಂತ ಮಾತ್ರ ಸರ್ವೋತ್ತಮೋತ್ತಮ. ಅಂದ್ರೆ ಯಾರೋ ಒಬ್ಬರ ಅನುಜ್ಞಕ್ಕೆ, ಯಾರೋ ಒಬ್ಬರ ಅಧಿಕಾರಕ್ಕೆ ಒಳಪಟ್ಟು ಏನೋ ಬಾಸ್ ಹೇಳ್ತಿದ್ದಾನೆ ಅದಕ್ಕೆ ಹಿಂಗ್ ಮಾಡಬೇಕು ಅಂತ ಒಂದು ಡ್ಯೂಟಿ ಮೈಂಡ್ ಆಗಿ ಅಲ್ಲ ಭಗವಂತ ಮಾಡೋದು. ತಾನೇ ಸರ್ವೋತ್ತಮೋತ್ತಮ, ಆದರೂ ಆ ಜೀವರ ಯೋಗ್ಯತೆಗೆ ಅನುಗುಣವಾಗಿಯೇ ಈ ರೀತಿಯಾಗಿ ಎಲ್ಲರಲ್ಲಿ ನಿಂತುಕೊಂಡು ಕರ್ಮಗಳನ್ನು ಮಾಡಿಸುತ್ತಾನೆ. ಶ್ರೀಯರಸ ಲಕ್ಷ್ಮೀಪತಿಯಾದಂತಹ ಭಗವಂತನೇ ಸರ್ವೋತ್ತಮೋತ್ತಮನು ಎಂದು ಕೇಳುವರು. ಭಗವಂತನೇ ಸರ್ವೋತ್ತಮ ಅಂತ ಹೇಳ್ತಾರೆ. ಅಂತಹ ಸರ್ವೋತ್ತಮನಾದ ಭಗವಂತ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಹೇಯ ಸದ್ಗುಣ ಕರ್ಮ, ನಿಂದ್ಯ ಕರ್ಮ ಅಂದ್ರೆ ಕೆಟ್ಟ ಕರ್ಮ ಮತ್ತು ಸದ್ಗುಣ ಕರ್ಮಗಳನ್ನು ತಾನು ಮಾಡಿಸುತ್ತಾನೆ. ಹೇಗೆ ಅಂತಂದ್ರೆ ಆ ಸೂರ್ಯನ ಕಿರಣವನ್ನು ಅನುಸರಿಸಿ ಆ ಗಿಡದ ನೆರಳು ಬೀಳುವಂತೆ ಎಂಬ ದೃಷ್ಟಾಂತದಿಂದ ವಿವರಣೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಬರ್ಕಣ ಸೂರ್ಯನ ಕಿರಣಗಳನ್ನು ಗಿಡದ ನೆರಳು ಅನುಸರಿಸುವಂತೆ ಪುಂಡರೀಕಾಕ್ಷನಾದ ಭಗವಂತನು ಎಲ್ಲರಲ್ಲಿ ವ್ಯಾಪಿಸಿದ ಕಾರಣದಿಂದ ಪಾಪಕರ್ಮಗಳು ಪುಣ್ಯಕರ್ಮಗಳು
ನಡೆಯುತ್ತವೆ ಎಂದು ನ್ಯಾಯಕೋವಿದರಿಗೆ ತೋರುತ್ತದೆ. ಲಕ್ಷ್ಮೀಪತಿಯೇ ಯಾವಾಗಲೂ ಸರ್ವೋತ್ತಮೋತ್ತಮ ಎಂದು ಅವರು ಹೇಳುತ್ತಾರೆ. ಕಠಿಣ ಪದಗಳಲ್ಲಿ ತೋಯಜಾಪ್ತ ಅಂದ್ರೆ ಸೂರ್ಯ, ತೋಯಜಾಪ್ತನ ಕಿರಣ ವೃಕ್ಷಚ್ಛಾಯ ವರ್ತಿಸುವಂತೆ ಕಮಲದಳಾಯತಾಕ್ಷನು ಸರ್ವರೊಳು ವ್ಯಾಪಿಸಿದ ಕಾರಣದಿ ಹೇಯ ಸದ್ಗುಣ ಕರ್ಮ ತೋರ್ಪವು ನ್ಯಾಯಕೋವಿದರಿಗೆ ನಿರಂತರ. ಶ್ರೀಯರಸ ಸರ್ವೋತ್ತಮೋತ್ತಮನೆಂದು ಕೇಳುವರು. ಮೂರನೇ ಪದ್ಯ. ಮೂಲ ಕಾರಣ ಪ್ರಕೃತಿಯ ನಿಪ ಮಹಾರಕುಮೆ ಎಲ್ಲರೊಳಗಿದ್ದು ಲೀಲೆಗೈಯುತ ಪುಣ್ಯ ಪಾಪಗಳರ್ಪಿಸಲು ಪತಿಗೆ ಪಾಲಗಡಲೊಳು ಬಿದ್ದ ಜಲ ಈಲಾಲವೆನಿಪದೆ ಜೀವಕೃತ ಕರ್ಮಾಳಿ ತದ್ವತು ಶುಭವು ಎನಿಪವು ಎಲ್ಲ ಕಾಲದಲ್ಲಿ. ಎಲ್ಲಾ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಅಂತ ಹೇಳಿದರು ಹಿಂದಿನ ಪದ್ಯದಲ್ಲಿ.
ಅದಕ್ಕಾಗಿ ನಾವು ಯಾವುದೇ ಕರ್ಮವನ್ನು ಮಾಡಿದಾಗ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕಾರಣ ಏನು ಅಂದ್ರೆ ಇದೆ, ಎಲ್ಲ ಕರ್ಮಗಳನ್ನು ಭಗವಂತನೇ ತಾನು ಸ್ವತಂತ್ರವಾಗಿ ಮಾಡಿಸ್ತಾನಾದ ಕಾರಣ ಅವನಿಗೆ ಎಲ್ಲ ಕರ್ಮಗಳನ್ನು ಒಪ್ಪಿಸಬೇಕು ಅಂತ. ಆ ಒಪ್ಪಿಸುವಾಗಲೂ ಕೂಡ ಏನಂತ ಒಪ್ಪಿಸ್ತೀವಿ? ಬರೇ ಕೃಷ್ಣಾರ್ಪಣಮಸ್ತು ಅಂತ ಅನ್ನೋದಿಲ್ಲ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಅಂದ್ರೆ ವಾಯುದೇವರ ಅಂತರ್ಯಾಮಿಯಾದ ಆ ಲಕ್ಷ್ಮೀಪತಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಅದಕ್ಕೆ ಯಾಕೆ ಕಾರಣ ಅಂತಂದ್ರೆ ಭಗವಂತ ತಾನು ವಾಯುದೇವರ ಮೂಲಕವಾಗಿ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ. ಹೀಗಾಗಿ ವಾಯುದೇವರು ನನ್ನಲ್ಲಿ ನಿಂತು ಎಲ್ಲ ಕರ್ಮವನ್ನು ಮಾಡಿ ಆ ವಾಯುದೇವರೇ ನಿಜವಾಗಿ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾರೆ. ನಾವು ಮಾಡುವ ಕರ್ಮಗಳನ್ನೆಲ್ಲ ನಿಜವಾಗಿ ಸಮರ್ಪಣೆ ಮಾಡೋದು ಯಾರು? ವಾಯುದೇವರು. ಯಾಕೆ? ನಮಗೆ ಸ್ವತಂತ್ರವಾಗಿ ಆ ಕರ್ಮಗಳನ್ನು ಮಾಡುವ ಶಕ್ತಿ ಇಲ್ಲ. ಅದಕ್ಕಾಗಿ ವಾಯುದೇವರು ನಿಂತು ಮಾಡಿಸ್ತಾರೆ. ಅವರು ಮಾಡಿದ ಕರ್ಮದಕ್ಕಾಗಿ ಅವರು ಸಮರ್ಪಣೆ ಮಾಡಬೇಕು. ಹಾಗಾಗಿ ನಾವು ಮಾಡಿದ್ದು ಅಂತ ನಾವು ತಿಳ್ಕೊಳ್ತೀವಿ, ಆದ್ರೆ ನಮಗೆ ಆ ಶಕ್ತಿ ಇಲ್ಲ. ವಾಯುದೇವರು ನಿಂತು ಮಾಡಿಸದೆ ಹೋದ್ರೆ ಸಾಧ್ಯನೇ ಇಲ್ಲ. ಹೀಗಾಗಿ ಉಸಿರೇ ನಿಂತೋಯ್ತು ಅಂದ್ರೆ ಏನ್ ಮಾಡೋದಿಲ್ಲ. ಆ ಉಸಿರಿದ್ದಷ್ಟುವರೆಗೆ ನಾವು ಕರ್ಮಗಳು ಮಾಡೋದು. ಹೀಗಾಗಿ ವಾಯುದೇವರೇ ಎಲ್ಲದಕ್ಕೂ ಕಾರಣ. ಅದಕ್ಕಾಗಿ ಅವರೇ ಸಮರ್ಪಣೆ ಮಾಡ್ತಾರೆ. ಅವರು ಕೂಡ ಹೆಂಗ್ ಸಮರ್ಪಣೆ ಮಾಡ್ತಾರೆ? ಮತ್ತು ಲಕ್ಷ್ಮೀದೇವಿ ಮೂಲಕ ಸಮರ್ಪಣೆ ಮಾಡಬೇಕಾಗಿದೆ. ಹೇಗೆ ಲಕ್ಷ್ಮೀದೇವಿ ಎಲ್ಲರೊಳಗಿದ್ದು ಆಕೆ ಇನ್ನೂ ಪ್ರಧಾನವಾಗಿ ಕರ್ಮಗಳನ್ನು ಮಾಡಿಸುವ ಆಕೆ, ಎಲ್ಲಾ ಜೀವರಲ್ಲಿ ನಿಂತುಕೊಂಡು ಪ್ರಧಾನವಾಗಿ ಮಾಡಿಸುವ ಆಕೆ ಮಹಾತಾಯಿ ಲಕ್ಷ್ಮೀದೇವಿ. ಹೀಗಾಗಿ ಆಕೆ ಎಲ್ಲವನ್ನು ತಗೊಂಡೋಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾಳೆ. ಹೇಳ್ತಾರೆ, ಮೂಲ ಕಾರಣ ಪ್ರಕೃತಿಯ ನಿಪ ಮಹಾಲಕ್ಷ್ಮಿ ಎಲ್ಲರೊಳಗೆ ಇದ್ದು ಸುಲೀಲೆಗೈಯುತ ಪುಣ್ಯ ಪಾಪಗಳು ಅರ್ಪಿಸಲು ಪತಿಗೆ. ಎಲ್ಲದಕ್ಕೂ ಕಾರಣ ಯಾರು? ಮೂಲ ಕಾರಣ. ಎಲ್ಲದಕ್ಕೂ ಕಾರಣ ಪ್ರಕೃತಿ. ಪ್ರಕೃತಿ ಅಂತ ಲಕ್ಷ್ಮೀದೇವಿಗೆ ಹೆಸರು. ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ. ಆಕೆಯನ್ನೇ ಚೇತನ ಪ್ರಕೃತಿ ಅಂತ ಕರೀತಾರೆ. ಅಂದ್ರೆ ಪ್ರಕೃತಿ ಅಂತಂದ್ರೆ ಎರಡೂದಕ್ಕೆ ಹೆಸರು. ಪ್ರಕೃತಿ ಅಂದ್ರೆ ಈ ಪ್ರಪಂಚಕ್ಕೆ ಮೂಲಭೂತವಾದ ಮೂಲ ಕಾರಣವಾದ ಪ್ರಕೃತಿಗೂ ಜಡ ಪ್ರಕೃತಿಗೂ ಪ್ರಕೃತಿ ಅಂತ ಕರೀತಾರೆ. ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಪ್ರಕೃತಿ. ಪ್ರಳಯ ಕಾಲದಲ್ಲಿ ಆ ಪ್ರಕೃತಿಯಲ್ಲೇ ಎಲ್ಲ ಹೋಗಿ ಸೇರಿಬಿಡುತ್ತದೆ. ಅಂದ್ರೆ ಈ ಪ್ರಪಂಚವೆಲ್ಲ ಪಂಚಭೂತಗಳಿಂದ ನಿರ್ಮಿತವಾದದ್ದು. ಏನು? ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಈ ಪ್ರಪಂಚವೆಲ್ಲ ಪ್ರಳಯ ಕಾಲದಲ್ಲಿ ನಾಶವಾಗಿ ಹೋಗ್ತದೆ. ಈ ಪಂಚಭೂತಗಳೆಲ್ಲ ಹೋಗಿ ಆ ಅಹಂಕಾರ ತತ್ವದಲ್ಲಿ ಸೇರ್ತದೆ. ಅಹಂಕಾರ ತತ್ವ ಮಹತ್ತತ್ವ ಒಳಗೆ ಸೇರ್ತದೆ. ಆ ಮಹತ್ತತ್ವ ಆ ಮೂಲ ಪ್ರಕೃತಿಯಲ್ಲಿ ಸೇರಿಬಿಡುತ್ತದೆ. ಹೀಗಾಗಿ ಪ್ರಳಯ ಕಾಲದಲ್ಲಿ ಇವೆಲ್ಲ ಪ್ರಕೃತಿ ಅಂತಾನೆ ಕರೆಸಿಕೊಳ್ಳಲ್ಪಡುತ್ತದೆ. ಹಾಗೆ ಯಾವ ಇರೋದಿಲ್ಲ. ಪಂಚಭೂತ, ಮಹತ್ತತ್ವ, ಅಹಂಕಾರ ತತ್ವ ಎಲ್ಲ ಹೋಗಿ ಆ ಪ್ರಕೃತಿಯಲ್ಲಿ ಸೇರಿಬಿಡುತ್ತವೆ. ಅದನ್ನೇ ಜಡ ಪ್ರಕೃತಿ ಅಥವಾ ಮೂಲ ಪ್ರಕೃತಿ, ಚಿತ್ ಪ್ರಕೃತಿ ಅಂತವೆಲ್ಲ ಹೆಸರಿನಿಂದ ಕರೀತಾರೆ. ಅದು ರಾ ಮೆಟೀರಿಯಲ್ ಇದ್ದಂತೆ ಒಂದು ಮುದ್ದಿ ಆ ಪ್ರಕೃತಿಯಲ್ಲಿ ಹೋಗಿ ಸೇರಿಬಿಡುತ್ತವೆ. ಅದನ್ನು ಹೊಟ್ಟೆ ಹಾಕೊಂಡು ಪ್ರಳಯ ಕಾಲದಲ್ಲಿ ಮಲಗಿಬಿಡುತ್ತಾನೆ ಭಗವಂತ. ಅದು ಪ್ರಕೃತಿ. ಆ ಪ್ರಕೃತಿಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಅದಕ್ಕಾಗಿ ಲಕ್ಷ್ಮೀದೇವಿಗೂ ಕೂಡ ಪ್ರಕೃತಿ ಅಂತ ಹೆಸರು. ಯಾಕೆ? ಈ ಜಡ ಪ್ರಕೃತಿಗೆ ಅಭಿಮಾನಿ ದೇವತೆಯಾದ ಕಾರಣ ಆ ಲಕ್ಷ್ಮೀದೇವಿಗೂ ಪ್ರಕೃತಿ ಅಂತ ಕರೀತಾರೆ. ಅದೇ ಚೇತನ ಪ್ರಕೃತಿ. ಲಕ್ಷ್ಮೀದೇವಿ ಚೇತನ ಪ್ರಕೃತಿ, ಅಂದ್ರೆ ಚೇತನವುಳ್ಳಂತಹ ಪ್ರಕೃತಿ ಆಕಿ. ಈ ಜಡ ಪ್ರಕೃತಿ ಇದು ಅಚೇತನ ಪ್ರಕೃತಿ, ಅದನ್ನೇ ಚಿತ್ ಪ್ರಕೃತಿ ಅಂತ ಕೂಡ ಕರೀತಾರೆ. ಈ ಜಡ ಪ್ರಕೃತಿ ಅಂದ್ರು ಚಿತ್ ಪ್ರಕೃತಿ ಅಂದ್ರು ಆ ಮೂಲ ಪ್ರಕೃತಿ ಜಡ ಪದಾರ್ಥ ಅಂತ ಹೆಸರು. ಅದಕ್ಕೆ ಅಭಿಮಾನಿ ದೇವತೆ ಚೇತನ ಪ್ರಕೃತಿ, ಆಕೆಯ ಲಕ್ಷ್ಮೀದೇವಿ. ಹೀಗಾಗಿ ಎಲ್ಲದಕ್ಕೂ ಕಾರಣ ಯಾವುದು? ಆ ಪ್ರಕೃತಿ ಅಲ್ಲ. ಮತ್ತು ಸೃಷ್ಟಿ ಆಗುವಾಗ ಆ ಪ್ರಕೃತಿಯಿಂದನೇ ಮತ್ತು ಸತ್ವರಜಸ್ತಮೋ ಗುಣಗಳನ್ನು ಹೊರಕ್ಕ ತೆಗೆದು ಆ ರಜೋಗುಣದಿಂದ ಮತ್ತ ಮಹತ್ತತ್ವ ಹುಟ್ಟಿಸಿ, ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿಸಿ, ಆ ಅಹಂಕಾರ ತತ್ವದಿಂದ ಪಂಚಭೂತಗಳನ್ನು ಹುಟ್ಟಿಸಿ, ಆ ಪಂಚಭೂತಗಳಿಂದ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಭಗವಂತ. ಈಗ ಎಲ್ಲದಕ್ಕೂ ಮೂಲ ಕಾರಣ ಯಾವುದಾಯ್ತು? ಆ ಪ್ರಕೃತಿ. ಆ ಪ್ರಕೃತಿಗೆ ಅಭಿಮಾನಿ ದೇವತೆ ಯಾರು? ಲಕ್ಷ್ಮೀದೇವಿ. ಹೀಗಾಗಿ ಮೂಲ ಕಾರಣ ಪ್ರಕೃತಿ. ಆ ಲಕ್ಷ್ಮೀದೇವಿ ಎಲ್ಲದಕ್ಕೂ ಕಾರಣಳು. ಆ ಪ್ರಕೃತಿಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ.
ಮೂಲ ಕಾರಣ ಪ್ರಕೃತಿಯ ನಿಪ ಮಹಾಲಕ್ಷ್ಮಿ. ಎಲ್ಲದಕ್ಕೂ ಎಲ್ಲ ಪ್ರಪಂಚಕ್ಕೂ ಮೂಲ ಕಾರಣಲಾದ ಪ್ರಕೃತಿ ಎಂಬ ಹೆಸರಿನಿಂದ ಕರೆಯಲ್ಪಡುವ ಆ ಮಹಾಲಕ್ಷ್ಮಿ ಎಲ್ಲರೊಳಗಿದ್ದು ಆಕೆ ಸರ್ವತ್ರ ವ್ಯಾಪ್ತಳು. ಭಗವಂತ ಹೇಗೆ ಸರ್ವತ್ರ ವ್ಯಾಪ್ತ, ದೇಶಕಾಲದಿಂದ ಸಮಳು ಲಕ್ಷ್ಮೀದೇವಿ ಭಗವಂತನಿಗೆ, ಹೀಗಾಗಿ ಸರ್ವತ್ರ ವ್ಯಾಪ್ತಳು. ಅಂತಹ ವ್ಯಾಪ್ತಳಾದ ಆ ಲಕ್ಷ್ಮೀದೇವಿ ಎಲ್ಲರೊಳಗಿದ್ದು ಸುಲೀಲೆಗೈಯುತ, ಸುನಾಯಾಸದಿಂದ ಲೀಲೆಯಿಂದ ಎಲ್ಲ ಪುಣ್ಯ ಪಾಪಗಳರ್ಪಿಸಲು ಪತಿಗೆ ಎಲ್ಲ ಕರ್ಮಗಳನ್ನು ಆ ಲಕ್ಷ್ಮೀದೇವಿ ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ತಾಳೆ. ಎಲ್ಲದಕ್ಕೂ ಈ ಪಂಚಭೂತಕ್ಕೂ ಎಲ್ಲದಕ್ಕೂ ಆಕೆಯೇ ಕಾರಣ. ಹೀಗಾಗಿ ಆಕೆ ಇಲ್ಲದಿದ್ರೆ ಯಾವ ಕೆಲಸ ನಡೆಯೋದಿಲ್ಲ. ಅಂತಹ ಎಲ್ಲಾ ಕರ್ಮಗಳನ್ನು ತಾನು ಲಕ್ಷ್ಮೀದೇವಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾಳೆ. ಮಾಡಿಡ್ಲು ಅಂತಂದ್ರೆ ಯಾವ ಕರ್ಮ ಭಗವಂತನಿಗೆ ಸಮರ್ಪಣ ಮಾಡಿದ್ವಿ ಅಂತಂದ್ರೆ ಅದು ಶುಭ ಕರ್ಮ ಆಗೋಗ್ತದೆ. ಭಗವಂತನಿಗೆ ಅರ್ಪಣೆ ಮಾಡದಿದ್ದರೆ ಅದಕ್ಕೆ ಫಲಿತ ಇಲ್ಲ. ಅದಕ್ಕಾಗಿ ಪ್ರತಿ ಕರ್ಮವನ್ನು ಭಗವಂತನಿಗೆ ಯಾಕೆ ಸಮರ್ಪಣೆ ಮಾಡಬೇಕು ಅಂದ್ರೆ ಅದು ಶುಭ ಕರ್ಮ ಅಂತಾಗಬೇಕು ಅಂತಾದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೇನೆ ಶುಭ ಕರ್ಮ ಆಗ್ತದೆ. ಇಲ್ಲದಿದ್ರೆ ಅದರಿಂದ ಲಾಭವಿಲ್ಲ, ಮೋಕ್ಷಕ್ಕೆ ಅದು ಕಾರಣ ಆಗೋದಿಲ್ಲ. ಅದು ಹೇಗೆ ನಾವು ಏನ್ ಕರ್ಮ ಮಾಡಿರೋದು ಹೆಂಗ ಶುಭ ಕರ್ಮ ಆಗ್ತದಪ್ಪ ಅಂತಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಪಾಲಗಡಲೊಳು ಬಿದ್ದ ಜಲ ಕೀಲಾಲವೆನಿಪದೇ. ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾಲಗಡಲೊಳು ಕ್ಷೀರ ಸಮುದ್ರ, ದೊಡ್ಡ ಸಮುದ್ರ, ಹಾಲಿಂದೇ ಒಂದು ಸಮುದ್ರ. ಆ ಹಾಲಿನ ಸಮುದ್ರದಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ರೆ ಅನ್ಕೊಳ್ರಿ, ಬಾಬಾ ಅದೇನ್ ನೀರಾಗೋಯ್ತೇನೋ, ಅವಾಗ ನೀರಾಯ್ತು, ಕ್ಷೀರಸಾಗರ ನೀರಾಯ್ತು ಅಂತಂತೀರೇನು? ಏನು ಲೋಟ ಹಾಕಿದ್ರು ನದಿ ಹೋಗಿ ಬಿದ್ರು ಏನಾಗೋದಿಲ್ಲ. ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದಲ್ಲಿ ಹೋಗಿ ಬಿದ್ದ ಜಲ ಕೀಲಾಲವೆನಿಪದೇ. ಕೀಲಾಲ ಅಂದ್ರೂ ಕೂಡ ನೀರು ಅಂತಾನೆ ಅರ್ಥ. ನೀರು ಅಲ್ಲಿ ಹಾಲಿನ ಸಮುದ್ರದಲ್ಲಿ ಬಿದ್ದ ಮೇಲೆ ನೀರು ಅಂತ ಪ್ರತ್ಯೇಕವಾಗಿ ಗುರುತಿಡ್ಲಿಕ್ಕೆ ಆಗ್ತದೇನು? ಗ್ಲಾಸ್ನಾಗಿರೋ ತನಕ ಅದನ್ನ ನೀರು ಅಂತ ಕರಿತಾ ಇರ್ತೀರಿ. ಆ ಹಾಲಿನ ಸಮುದ್ರ ಬಿದ್ದ ಮೇಲಕ್ಕೆ ಏನಂತ ಕರಿತೀರಿ? ಅದು ಹಾಲು ಅಂತಾನೆ ಕರಿತೀರಿ. ಲೀಟರ್ ಹಾಲಿನಾಗ ಒಂದು ಚಿಕ್ಕಿ ನೀರು ಹಾಕ್ಬಿಟ್ಟು ಇದೇನಿದು ಅಂತಂದ್ರೆ ಹಾಲು ಅಂತಾನೆ ಕರಿತೀವಿ. ಹಾಗಾಗಿ ಆ ಕ್ಷೀರ ಸಮುದ್ರದಲ್ಲಿ ಬಿದ್ದಂತಹ ಜಲ ಅದು ನೀರು ಅಂತ ಕರೆಯಲ್ಪಡ್ತದೇನು? ಅದು ಕೂಡ ಹಾಲು ಅಂತಾನೆ ಕರೀತಾರೆ. ಹಾಗೆ ಜೀವಕೃತ ಕರ್ಮಾಳಿ, ಜೀವಕೃತ ಜೀವದಿಂದ ಮಾಡಲ್ಪಟ್ಟ ಕರ್ಮಾಳಿ. ಕರ್ಮಾಳಿ ಅಂದ್ರೆ ಕರ್ಮಗಳ ಸಮೂಹ, ಆಳಿ ಅಂದ್ರೆ ವರಸೆ, ಲೈನ್ ಅಂತಂತಾರಲ್ಲ, ಗುಂಪು. ಕರ್ಮಾಳಿ ಕರ್ಮಗಳ ಗುಂಪು. ಆ ಗುಂಪು ಹೋಗಿ ಆ ಸಮುದ್ರದಂತೆ ಇರುವ ಭಗವಂತನಲ್ಲಿ ಸೇರಿಬಿಟ್ರೆ ಆ ಎಲ್ಲಾ ಕರ್ಮ ಶುಭ ಕರ್ಮ ಅಂತಾನೆ ಆಗ್ಬಿಡ್ತದೆ. ಕರ್ಮಾಳಿ ಜೀವಕೃತ ಕರ್ಮಾಳಿ ತದ್ವತು. ತದ್ವತು ಅಂದ್ರೆ ಅದರಂತೆ, ಅದರ ಹಿಂದಿನ ದೃಷ್ಟಾಂತದಂತೆ ಶುಭವು ಎನಿಪವು ಎಲ್ಲ ಕಾಲದಲ್ಲಿ. ಆ ಕರ್ಮಗಳು ಶುಭ ಕರ್ಮ ಅಂತಾನೆ ಆಗೋಗ್ತದೆ. ನಾವು ಮಾಡಿದ ಕರ್ಮ ಅದೇನ್ ನಮ್ಮ ಅಸ್ವಾತಂತ್ರ್ಯದಿಂದ ಎಷ್ಟೋ ಲೋಪಗಳಿಂದ ಕರ್ಮ ಮಾಡಿದ್ರು ಕೂಡ ಅದು ಶುಭ ಕರ್ಮ ಅಂತ ಯಾವಾಗ ಆಗ್ತದೆ? ಭಗವಂತನಿಗೆ ಸಮರ್ಪಣೆ ಮಾಡಿದಾಗ. ಯಜ್ಞ ಮಾಡಿದ್ವಿ, ಯಾಗ ಮಾಡಿದ್ವಿ, ತೀರ್ಥಯಾತ್ರೆ ಮಾಡಿದ್ವಿ, ಪ್ರತಿಯೊಂದು ಕರ್ಮವನ್ನು ನಾವು ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕಾಗ್ತದೆ ನಮಗೆ? ತೀರ್ಥಯಾತ್ರೆ ಮಾಡ್ತೀವಪ್ಪ, ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ತೀರ್ಥಯಾತ್ರೆಯನ್ನು ಮಾಡು ಅಂತ ಹೇಳಿದ್ದಾರೋ ಹಂಗ ಮಾಡ್ಲಿಕ್ಕ ನಮ್ ಕೈಲಾಗ್ತದೇನು? ನಡ್ಕಂತ ಹೋರಿ ಅಂತಂತಾರೆ, ಆಗ್ತದನ? ನೇರವಾಗಿ ವೆಹಿಕಲ್ ತಗೊಂಡೋಗಿ ಗುಡಿ ಮುಂದೆ ನಿಂದ್ರಿಸ್ತೀವಿ. ಎಲ್ಲಿ ಆಯ್ತು? ಫಲ ಹೋಯ್ತು. ಪಾದಚಾರಿಯಾಗಿ ಪಾದಯಾತ್ರೆಯಿಂದ ಮತ್ತೆ ಸಂಚಾರ ಮಾಡಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ನಾವು ಮಾಡೋದಿಲ್ಲ, ಏನಾಯ್ತು? ಮಾರ್ಕ್ಸ್ ಕಮ್ಮಿ ಆಗೋಯ್ತು, ಅದಕ್ಕೆ ಫಲ ಬಂದಿಲ್ಲ. ಮತ್ತೆ ಅಲ್ಲಿ ಹೋಗಿ ಎಷ್ಟು ದಿವಸ ಇರಬೇಕು, ಹೆಂಗ್ ಸೇವೆ ಮಾಡಬೇಕು, ಎಲ್ಲೆಲ್ಲಿ ಯಾವ ರೀತಿಯ ಸೇವೆ ಮಾಡಬೇಕು, ಅಲ್ಲಿ ಏನು ಅನುಸಂಧಾನ, ತೀರ್ಥ ಸ್ನಾನ ಮಾಡುವಾಗ ಏನು ಅನುಸಂಧಾನ ಮಾಡಬೇಕು, ಆ ಭಗವಂತನ ದರ್ಶನ ಮಾಡುವಾಗ ಎಂತ ಅನುಸಂಧಾನ ಮಾಡಬೇಕು, ಅವನ ಮಹಿಮೆಗಳೇನು, ಇವೆಲ್ಲವನ್ನು ತಿಳಿದುಕೊಂಡು ನಾವು ಮಾಡ್ತಾ ಇದ್ದೇವೇನು? ಎಷ್ಟೋ ಲೋಪಗಳು. ಆದ್ರೆ ಎಲ್ಲ ಮಾಡಿ ಕೊನೆ ಕೃಷ್ಣಾರ್ಪಣ ಅಂದ್ರೆ ಭಗವಂತನ ಸ್ವೀಕಾರ ಮಾಡ್ತಾನೋ ಇಲ್ಲೋ? ಮಾಡ್ತಾನೆ. ಇಷ್ಟು ಲೋಪಗಳಿದ್ರೂ ಕೂಡ ಆ ಕರ್ಮ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿವಿ ಅಂತಂದ್ರೆ ಅದೇನಾಯ್ತು? ಶುಭ ಕರ್ಮ ಅಂತ ಆಗೋಯ್ತು. ಇಷ್ಟು ಲೋಪ ಇದ್ರೂ ಕೂಡ ಶುಭ ಕರ್ಮ ಹೆಂಗಾಯ್ತು ಅಂತಂದ್ರೆ ಅದಕ್ಕ ದೃಷ್ಟಾಂತ ಕೊಟ್ರು. ಹಾಲಿನ ಸಮುದ್ರದಲ್ಲಿ ನೀರು ಹಾಕಿದ ಮಾತ್ರಕ್ಕೆ ಅದು ನೀರು ಅಂತ ಕರೆಯೋದಿಲ್ಲ, ಹಾಲು ಅಂತಾನೆ ಕರೆದು ಬಿಡ್ತಾರೆ. ಯಾಕೆ? ಅದರ ಪವರ್ ಅಷ್ಟದ.
ಸಮುದ್ರ ಮತ್ತೆ ಅದು. ಹೀಗಾಗಿ ಅದರಲ್ಲಿ ನೀರು ಸೇರಿದರೂ ಹಾಲು ಅಂತಾನೆ, ಶುಭ್ರವಾದಂತಹ ಹಾಲು ಅಂತ ಹೆಂಗೆ ಲೆಕ್ಕಡಿದ್ದಾರೋ ಹಾಗೆ ನಮ್ಮ ಕರ್ಮಗಳು ಎಷ್ಟು ಲೋಪದಿಂದ ಕೂಡಿದ್ದರೂ ಕೂಡ ಭಗವಂತ ಮಾಡಿಸಿದ ಎಂಬ ಅನುಸಂಧಾನದಿಂದ ನಾಹಂಕರ್ತ ಹರಿಕರ್ತ ಎಂಬ ಭಾವನೆಯಿಂದ ಆ ಭಗವಂತನೇ ಸರ್ವೋತ್ತಮ ಎಂಬ ಭಾವನದಿಂದ ಯಾಕೆ ಹಿಂದಿನ ಪದ್ಯದಲ್ಲಿ ಹೇಳಿದರು ಶ್ರೀಯರಸ ಸರ್ವೋತ್ತಮೋತ್ತಮನೆಂದು ಪೇಳುವರು ಅಂತ. ಆ ರೀತಿಯಾಗಿ ಭಗವಂತನೇ ಸರ್ವೋತ್ತಮೋತ್ತಮ ಎಂಬ ಅನುಸಂಧಾನದಿಂದ ಅವನೇ ನಮ್ಮಲ್ಲಿ ನಿಂತು ಎಲ್ಲ ಕರ್ಮಗಳನ್ನು ಮಾಡಿಸಿದ್ದಾನೆ ಎಂಬ ಅನುಸಂಧಾನದಿಂದ ಆ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದರಲ್ಲಿರುವ ಲೋಪಗಳನ್ನೆಲ್ಲ ತಾನು ನೋಡದೆ ಭಗವಂತ ಆ ಕರ್ಮಗಳನ್ನು ಕೂಡ ಶುಭ ಕರ್ಮ ಅಂತ ಲೆಕ್ಕ ಹಿಡಿದು ನಮಗೆ ಪುಣ್ಯಗಳನ್ನು ಕೊಡಿಸ್ತಾನೆ. ಅದಕ್ಕಾಗಿ ಈ ಅನುಸಂಧಾನ ಮುಖ್ಯವಾದದ್ದು ಎಂಬ ಮಾತನ್ನು ಇಲ್ಲಿ ಹೇಳುತ್ತಾರೆ. ಹೀಗಾಗಿ ಆ ಲಕ್ಷ್ಮೀದೇವಿ ಮೂಲಕ ಲಕ್ಷ್ಮೀದೇವಿಯೇ ತನ್ನ ಪತಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡುತ್ತಾಳೆ. ಮಾಡೋಣದರಿಂದ ಆ ಎಲ್ಲಾ ಕರ್ಮಗಳು ಕೂಡ ಶುಭ ಕರ್ಮ ಅಂತ ಆಗೋಗ್ತದೆ ಅಂತ ಆ ಭಗವಂತನಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಎಂಬಂತಹ ಒಂದು ಪ್ರಮೇಯವನ್ನು ಇಲ್ಲಿ ದೃಷ್ಟಾಂತಪೂರ್ವಕವಾಗಿ ತಿಳಿಸ್ತಾ ಇದ್ದಾರೆ. ಬರ್ಕೊಳ್ಳಿ. ಎಲ್ಲದಕ್ಕೂ ಕಾರಣಳಾದ ಪ್ರಕೃತಿ ಎನಿಸುವ ಮಹಾಲಕ್ಷ್ಮಿ ಎಲ್ಲರೊಳಗಿದ್ದು ವಿಹಾರವನ್ನು ಮಾಡುತ್ತಾ ತನ್ನ ಪತಿಯಾದ ಶ್ರೀಹರಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಿಸಿದಾಗ ಕ್ಷೀರ ಸಮುದ್ರದಲ್ಲಿ ಬಿದ್ದ ಕ್ಷೀರ ಸಮುದ್ರದಲ್ಲಿ ಬಿದ್ದ ಜಲ ಹಾಲು ಎಂದೇ ಕರೆಸಿಕೊಳ್ಳುವಂತೆ ಹಾಲು ಎಂದೇ ಕರೆಸಿಕೊಳ್ಳುವಂತೆ ಈ ಕರ್ಮಗಳೆಲ್ಲವೂ ಶುಭ ಕರ್ಮ ಎಂದು ಎನಿಸುತ್ತದೆ.
ಕಠಿಣ ಪದಗಳಲ್ಲಿ ಕೀಲಾಲ ಅಂದ್ರೆ ನೀರು ಅಂತ ಬರ್ಕೊಳ್ಳೋದು. ತದ್ವತ್ ಅಂದ್ರೆ ಅದರಂತೆ. ಕರ್ಮಾಳಿ ಅಂದ್ರೆ ಕರ್ಮಗಳ ಗುಂಪು. ಮೂಲ ಕಾರಣ ಪ್ರಕೃತಿಯ ನಿಪ ಮಹಾಲಕುಮಿ ಎಲ್ಲರೊಳಗಿದ್ದು. ಲೀಲೆಗೈಯುತ ಪುಣ್ಯ ಪಾಪಗಳರ್ಪಿಸಲು ಪತಿಗೆ. ಪಾಲಗಡಲೊಳು ಬಿದ್ದ ಜಲ ಕೀಲಾಲವೆನಿಪದೆ ಜೀವಕೃತ. ಕರ್ಮಾಳಿ ತದ್ವತು ಶುಭವು ಎನಿಪವು ಎಲ್ಲ ಕಾಲದಲ್ಲಿ. ಜ್ಞಾನ ಸುಖ ಬಲ ಪೂರ್ಣ ವಿಷ್ಣು. ಜ್ಞಾನ ಸುಖ ಬಲ ಪೂರ್ಣ ವಿಷ್ಣುವಿಗೇನು ಮಾಳ್ಪವು ತ್ರಿಗುಣ ಕಾರ್ಯ. ಕ್ರಿಮಿ ಕವಿದು ಭಕ್ಷಿಪುದುಂಟೆ ಲೋಕದೊಳು. ಈ ನಳಿನ ಜಾಂಡವನು ಬ್ರಹ್ಮೇಶಾನ ಮುಖ್ಯ ಸುರಾಸುರರ. ಕಾಲಾನಲನವೋನ್ನುಂಗುವಗೆ. ಈ ಪಾಪಗಳ ಭಯವೇ. ಎಲ್ಲ ಪ್ರಪಂಚ ಎಲ್ಲದಕ್ಕೂ ಮೂಲ ಕಾರಣ ಪ್ರಕೃತಿ. ಕೊನೆಗೆ ಭಗವಂತ ಪ್ರಕೃತಿಯನ್ನು ಸಮಸ್ತ ಪ್ರಪಂಚವನ್ನು ನುಂಗಿ ಬಿಡ್ತಾನೆ, ಎಲ್ಲ ಹೊಟ್ಟೆ ಹಾಕೊಂಡ್ಬಿಡ್ತಾನೆ, ಸಮಸ್ತ ಜೀವರನ್ನು ಹೊಟ್ಟೆ ಇಟ್ಕೊಂಡ್ಬಿಡ್ತಾನೆ. ಹೀಗೆ ಚರಾಚರ ಪ್ರಪಂಚವನ್ನೆಲ್ಲ ನುಂಗಿ ಬಿಡ್ತಾನೆ ಭಗವಂತ. ಅವರು ಮಾಡುವ ಕರ್ಮಗಳನ್ನೆಲ್ಲ ನಾವು ಸಮರ್ಪಣೆ ಮಾಡಿದ್ರೆ ತೊಗೊಂಡ್ಬಿಡ್ತಾನೆ. ಹಾಗಾಗಿ ಎಲ್ಲ ಜೀವರು ಏನೇನು ಕರ್ಮಗಳನ್ನು ಮಾಡ್ತಾರೆ ಅವೆಲ್ಲವನ್ನೂ ಸ್ವೀಕಾರ ಮಾಡುವನು ಭಗವಂತನೇ. ಮನಸ್ಸಲ್ಲಿ ಇಷ್ಟೆಲ್ಲ ಪುಣ್ಯ ಪಾಪ ಕರ್ಮ ಎಲ್ಲ ಹೋಗ್ತವ, ಭಗವಂತನ ಹತ್ರ ಹೋಗಿ ಸೇರ್ತವ, ಅವನಿಗೆ ಅದರ ಎಫೆಕ್ಟ್ ಆಗೋದಿಲ್ಲೇನೋ ಅಂತ ಸಂಶಯ ಬರ್ತದೆ. ಇಷ್ಟು ಅನಂತ ಜೀವರಾಶಿಗಳು ಆ ಎಲ್ಲಾ ಕರ್ಮಗಳು ಹೋಗಿ ಭಗವಂತನೇ ಸೇರ್ತವ, ಸೇರಿದಾಗ ಮತ್ತೆ ಈ ಪುಣ್ಯ ಪಾಪ ಕರ್ಮಗಳ ಒಂದು ಪ್ರಭಾವ ಆ ಭಗವಂತನ ಮೇಲೆ ಏನು ಆಗೋದಿಲ್ಲೇನು ಅಂತಂದ್ರೆ ಅದಕ್ಕ ದಾಸರ ಹೇಳ್ತಾರೆ, ಭಗವಂತ ಎಂಥವ್ ನೋಡ್ಕೊಳ್ರಿ ಮೊದಲಿಗೆ. ಜ್ಞಾನ ಸುಖ ಬಲ ಪೂರ್ಣ ವಿಷ್ಣುವಿಗೆ ಏನು ಮಾಡ್ಪವು ತ್ರಿಗುಣ ಕಾರ್ಯ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಭಗವಂತ ಎಂಥವನಪ್ಪ? ಭಗವಂತ ಜ್ಞಾನ ಸುಖ ಬಲ ಪೂರ್ಣ. ಜ್ಞಾನದಿಂದ ಸುಖದಿಂದ
ಬಲದಿಂದ ಪೂರ್ಣನಾದವನು ಭಗವಂತ. ಅನಂತವಾದ ಜ್ಞಾನ, ಅನಂತವಾದ ಸುಖ, ಅನಂತವಾದ ಬಲ, ಇವುಗಳಿಂದ ಪರಿಪೂರ್ಣನಾದವನು ಭಗವಂತ. ಅಂತಹ ವಿಷ್ಣುವಿಗೆ ಏನು ಮಾಡ್ಪವು? ತ್ರಿಗುಣ ಕಾರ್ಯ. ಈ ತ್ರಿಗುಣ ಕಾರ್ಯಗಳು, ತ್ರಿಗುಣ ಅಂದ್ರೆ ಸತ್ವರಜಸ್ತಮೋ ಗುಣಗಳ ಕಾರ್ಯ. ಏನು ಎಲ್ಲಾ ಕರ್ಮಗಳು ಆ ಸತ್ವರಜಸ್ತಮೋ ಗುಣಗಳ ಕಾರ್ಯನೇ. ಕಾರ್ಯ ಅಂದ್ರೆ ಅದರಿಂದ ಮಾಡಲ್ಪಟ್ಟದ್ದು ಅಂತ ಅರ್ಥ. ಅಂದ್ರೆ ಏನು ಕರ್ಮ ಮಾಡಿದ್ರು ಆ ತ್ರಿಗುಣಗಳ ಪ್ರಭಾವದಿಂದನೇ ನಾವು ಮಾಡಬೇಕು. ಒಳ್ಳೆ ಕೆಲಸ ಮಾಡೀವಿ ಅಂದ್ರೆ ಅದಕ್ಕೆ ಕಾರಣ ಏನು? ಸತ್ವಗುಣ ಹೆಚ್ಚಿದ್ರೆ ಒಳ್ಳೆ ಕಾರ್ಯ ಮಾಡ್ತೀವಿ. ನಮ್ಮಲ್ಲಿ ಎಲ್ಲಾ ಗುಣ ಇವೆ, ಸತ್ವರಜಸ್ತಮೋ ಗುಣಗಳು ಮೂರು ಇವೆ ನಮ್ಮಲ್ಲಿ. ಯಾವ ಯಾವ ಕಾಲಕ್ಕೆ ಯಾವ ಯಾವ ಗುಣ ಅದು ಹೊರಕ್ಕೆ ಬರ್ತದನೋ, ಅಭಿವ್ಯಕ್ತಿ ಆಗ್ತದನೋ, ಆಯಾ ಕಾಲದಲ್ಲಿ ಆಯಾ ಕರ್ಮಗಳನ್ನು ನಾವು ಮಾಡ್ತೀವಿ. ಈ ಸಮಯಕ್ಕೆ ಸತ್ವಗುಣ ಹೆಚ್ಚಿದೆ, ಅದಕ್ಕಾಗಿ ಆ ಪಾಠ ಕೇಳಬೇಕು ಅಂತ ಅನಿಸ್ತು. ರಾತ್ರಿ ಆಯ್ತು, ತಮೋ ಗುಣ ಜಾಸ್ತಿ ಆಗ್ತದ, ನಿದ್ದೆ ಮಾಡ್ಬೇಕು ಅಂತ ಅನಿಸ್ತದ. ಏನೋ ಸಿನಿಮಾಕ್ಕೆ ಹೋಗ್ಬೇಕು ಅಂತ ಅನಿಸ್ತದ. ರಜೋಗುಣ ಜಾಸ್ತಿ ಆಯ್ತು ಅಂತಂದ್ರೆ ಮತ್ತೆ ಇನ್ನೇನೋ ಟಿವಿ ನೋಡ್ಬೇಕು, ಸಿನಿಮಾ ನೋಡ್ಬೇಕು, ಇನ್ನೇನು ಸಿನಿಮಾಕ್ಕೆ ಹೋಗ್ಬೇಕು ಏನೋ ಅನಿಸ್ತದ. ಹೀಗೆ ಒಂದೊಂದು ಗುಣಗಳ ಅಭಿವೃದ್ಧಿ ಆದಾಗ ಆಯಾ ಕರ್ಮಗಳು ನಮ್ಮಿಂದ ನಡೀತವೆ. ಹೀಗಾಗಿ ಈ ತ್ರಿಗುಣಗಳ ಕಾರ್ಯವೇ ಈ ಪುಣ್ಯ ಪಾಪ ಕರ್ಮಗಳೆಲ್ಲ ಕೂಡ. ಮತ್ತೆ ಆ ತ್ರಿಗುಣಗಳನ್ನೇ ನುಂಗಿ ನೀರು ಮಾಡತಕ್ಕಂತಹ ಭಗವಂತ ಎಲ್ಲಾ ತ್ರಿಗುಣ ಸತ್ವರಜಸ್ತಮೋ ಗುಣಗಳನ್ನು ಮುದ್ದೆ ಮಾಡಿ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಗೆ ಹಾಕೊಂಡ್ಬಿಡ್ತಾನೆ. ಅಂತಹ ಜ್ಞಾನ ಸುಖ ಬಲಪೂರ್ಣ ಭಗವಂತ. ಅವನಿಗೆ ಕೈಲಾಗೋದಿಲ್ಲ ಅಂದ್ರೆ ಆ ಮಾತು ಬೇರೆ. ಅವನು ಬಲಪೂರ್ಣ, ಸಂಪೂರ್ಣ ಬಲದಿಂದ ಅನಂತ ಬಲದಿಂದ ಕೂಡಿದವನು ಭಗವಂತ. ಅವನಿಗೇನು ಆನಂದ ಕಡಿಮೆಯ? ಆನಂದ ಪೂರ್ಣ. ಹೀಗಾಗಿ ಆನಂದ ಪೂರ್ಣನಾಗಿದ್ದವನಿಗೆ ಯಾವುದಕ್ಕೇನು ಮಾಡಲಾರದು. ಹೀಗಾಗಿ ಜ್ಞಾನಾನಂತ, ಸುಖಾನಂತ, ಬಲಾನಂತ ಇಂತಹ ಭಗವಂತನಿಗೆ ಈ ತ್ರಿಗುಣಕಲ ಕಾರ್ಯ, ತ್ರಿಗುಣಗಳಿಂದ ಮಾಡಲ್ಪಟ್ಟ ಈ ಪುಣ್ಯ ಪಾಪ ಕರ್ಮಗಳು ಏನ್ ಮಾಡ್ತಾವಪ್ಪ? ಏನು ಮಾಡೋದಿಲ್ಲ. ಹೆಂಗ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಕೃಷಾನುವಿನ ಕ್ರಿಮಿ ಕವಿದು ಭಕ್ಷಿಪುದುಂಟೆ ಲೋಕದಲ್ಲಿ ಬೆಂಕಿ ಉರಿತಾ ಇದ್ರೆ ಅದಕ್ಕೆ ಏನೋ ತಿನ್ನೋ ಪದಾರ್ಥ ಅಂತೇಳಿ ಕೆಲವು ಕ್ರಿಮಿಗಳು ದೀಪದ ಹುಳಗಳು ಬಂದು ಆ ಬೆಂಕಿ ಬಿದ್ದು ಸತ್ತು ಹೋಗ್ತವ. ಪಾಪ ಅದೇನ್ ಅನ್ಕೊಂಡಿರ್ತ, ಏನೋ ಹೊಳಿತಾದ, ಅದೇನೋ ತಿನ್ನೋ ಪದಾರ್ಥ ಅಂತ ಬರ್ತದ, ಬಂದು ಬೆಂಕಿ ಬಿದ್ದು ಸತ್ತು ಹೋಗ್ತದ. ಹಾಗೆ ಬೆಂಕಿ ಆ ಕ್ರಿಮಿಗಳನ್ನ ತಾನು ಸುಟ್ಟು ಬಿಡುತ್ತದೆ ಹೊರತು ಕ್ರಿಮಿ ಬಂದು ಆ ಅಗ್ನಿಯನ್ನ ಭಕ್ಷಿಸ್ತು ಅಂತ ಎಲ್ಲಾದ್ರೂ ಕಂಡಿರ ನೀವು ಲೋಕದಲ್ಲಿ? ಕ್ರಿಮಿ ಬಂದು ಅಗ್ನಿಯನ್ನು ತಿಂದು ಬಿಡ್ತು ಅಂತ ಯಾರಾದ್ರೂ ಹೇಳ್ತಾರ? ಸಾಧ್ಯನೇ ಇಲ್ಲ. ಆಗ ಈ ತ್ರಿಗುಣಗಳ ಕಾರ್ಯಗಳಾದ ಈ ಪುಣ್ಯ ಪಾಪ ಕರ್ಮಗಳೆಲ್ಲ ಕ್ರಿಮಿಗಳಿದ್ದಂತೆ. ಎಷ್ಟು ಕ್ರಿಮಿಗಳು, ಅನಂತ ಕ್ರಿಮಿಗಳು ಹೋದ್ರೂ ಕೂಡ ಆ ಬೆಂಕಿಗೆ ಹೋಗಿ ಇವು ನಾಶವಾಗ್ತದೆ ಅಷ್ಟೇ ಹೊರತು ಈ ಕ್ರಿಮಿಗಳು ಹೋಗಿ ಬೆಂಕಿಯನ್ನು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಭಗವಂತ ಬೆಂಕಿ ಇದ್ದಂತೆ. ಈ ಅನಂತ ಜೀವರು ಮಾಡುವ ಅನಂತ ಪುಣ್ಯ ಪಾಪ ಕರ್ಮಗಳೆಲ್ಲ ಹೋಗಿ ಸೇರಿದರೂ ಕೂಡ ಇವು ಭಸ್ಮ ಆಗ್ತದೆ ಹೊರತು ಭಗವಂತನಿಗೆ ಮಾತ್ರ ಏನೂ ಆಗೋದಿಲ್ಲ. ಕೃಷಾನು ಅಂದ್ರೆ ಅಗ್ನಿ. ಕೃಷಾನುವಿನ ಅಂದ್ರೆ ಅಗ್ನಿಯನ್ನು ಕ್ರಿಮಿ ಕವಿದು ಭಕ್ಷಿಪುದು ಉಂಟೆ. ಕ್ರಿಮಿ ಹೋಗಿ ಕವಿದು ಅದನ್ನು ಆಕ್ರಮಣ ಮಾಡಿ ಭಕ್ಷಿಪುದು ಉಂಟೆ. ಕ್ರಿಮಿ ಹೋಗಿ ಅಗ್ನಿಯನ್ನು ಆಕ್ರಮಣ ಮಾಡಿ ಭಕ್ಷಿಸಿತು ಅಂತ ಎಲ್ಲಾದರೂ ಲೋಕದಲ್ಲಿ ನೀವು ನೋಡಿರ? ಸಾಧ್ಯನೇ ಇಲ್ಲ. ಹಾಗೆ ಭಗವಂತನನ್ನು ಕೂಡ ಈ ಕರ್ಮಗಳು ಏನು ಮಾಡೋದಿಲ್ಲ. ಉಲ್ಟಾ ಏನ್ ಮಾಡ್ತಾನೆ ಭಗವಂತ? ಏನ್ ಮಾಡ್ತಾನೆ? ಈ ನಳಿನ ಜಾಂಡವನು ಬ್ರಹ್ಮೇಶಾನ ಮುಖ್ಯ ಸುರಾಸುರರ ಕಾಲಾನಲನ ಓಲ್ ನುಂಗುವಗೆ ಈ ಪಾಪಗಳ ಭಯವೇ. ಏನ್ ಹೇಳ್ತೀರಪ್ಪ ಮಾರಾಯ? ಭಗವಂತ ಎಂತವನು ಏನ್ ಮಾಡ್ತಾನೆ ಅಂತಂದ್ರೆ, ಈ ನಳಿನ ಜಾಂಡವನು, ನಳಿನ ಜಾಂಡ ಅಂದ್ರೆ ಬ್ರಹ್ಮಾಂಡ. ಯಾಕೆ ನಳಿನ ಅಂದ್ರೆ ಪದ್ಮ, ನಳಿನ ಜ ಅಂದ್ರೆ ಪದ್ಮದಲ್ಲಿ ಹುಟ್ಟಿದವನು ಅಂದ್ರೆ ಬ್ರಹ್ಮ ಅಂತ ಅರ್ಥ. ನಳಿನ ಜ ಅಂದ್ರೆ ಬ್ರಹ್ಮ, ನಳಿನ ಜ ಅಂಡ ಅಂದ್ರೆ ಬ್ರಹ್ಮಾಂಡ ಅಂತ ಅರ್ಥ. ಸೊ ಈ ಬ್ರಹ್ಮಾಂಡವನ್ನು ಅಷ್ಟೇ ಅಲ್ಲ, ಅದರಲ್ಲಿರತಕ್ಕಂತಹ ಬ್ರಹ್ಮ, ಈಶಾನ, ಮುಖ್ಯ, ಸುರ, ಅಸುರರ. ಬ್ರಹ್ಮದೇವರು, ಈಶಾನ ಅಂದ್ರೆ ರುದ್ರದೇವರು, ಇವರೇ ಮುಖ್ಯ ಅಂದ್ರೆ ಮೊದಲಾದ ಸುರ ಅಸುರರ. ಬ್ರಹ್ಮ ರುದ್ರ ಮೊದಲಾದ ದೇವತೆಗಳು
ಮತ್ತು ಎಲ್ಲಾ ಅಸುರರು ಇವನ್ನೆಲ್ಲರನ್ನ ಕೂಡ ನುಂಗಿ ಬಿಡ್ತಾನೆ ಭಗವಂತ. ಹೆಂಗ ನುಂಗಿ ಬಿಡ್ತಾನೆ? ಕಾಲಾನಲನ ಓಲ್ ನುಂಗುವಗೆ. ಕಾಲಾನಲ, ಕಾಲಾನಲ ಅಂತಂದ್ರೆ ಕಾಲಾಗ್ನಿ, ಅಂದ್ರೆ ಪ್ರಳಯ ಕಾಲದ ಅಗ್ನಿ. ಪ್ರಳಯ ಕಾಲದ ಅಗ್ನಿ ಏನ್ ಮಾಡ್ತದೆ? ಸಂಪೂರ್ಣ ಬ್ರಹ್ಮಾಂಡವನ್ನೆಲ್ಲ ಭಸ್ಮ ಮಾಡಿಬಿಡ್ತದೆ. ಪ್ರಳಯ ಕಾಲದಲ್ಲಿ ಕೆಳಗಿರುವ ಶೇಷಾಂತರ್ಯಾಮಿ ಸಂಕರ್ಷಣನ ಮುಖದಿಂದ ಅಗ್ನಿ ಹೊರಡುತ್ತದಂತೆ. ಭಾಗವತದ ಕೊನೆಗೆ ದ್ವಾದಶಸ್ಕಂದಲ್ಲಿ ಹೇಳ್ತಾರೆ, ಪ್ರಳಯ ಕಾಲದಲ್ಲಿ ಕೊನೆಗೆ ಏನಾಗ್ತದಪ್ಪ ಅಂದ್ರೆ 100 ವರ್ಷಗಳ ಕಾಲ ಭಯಂಕರವಾದ ದುರ್ಭಿಕ್ಷೆ ಅಂತ. ಅನಂತರ ಮತ್ತು 100 ವರ್ಷಗಳ ಕಾಲ ಭಯಂಕರ ಮಳಿ. ಗೋವಿಂದ ಎಲ್ಲ ಪ್ರಪಂಚ ಹೋಯಿತು. ಆ ಕೆಳಗಿರತಕ್ಕಂತ ಪಾತಾಳದಲ್ಲಿರುವ ಆ ಶೇಷದೇವರ ಮುಖದಿಂದ, ಆ ಸಂಕರ್ಷಣನ ಮುಖದಿಂದ ಕಾಲಾಗ್ನಿ, ಪ್ರಳಯ ಕಾಲಾಗ್ನಿ ಹೊರಕ್ಕೆ ಬಂದು ಸಂಪೂರ್ಣ ಪ್ರಪಂಚವನ್ನು ಭಸ್ಮ ಮಾಡಿಬಿಡುತ್ತದೆ. ಹಾಗೆ ಕಾಲಾನಲನ ಓಲ್, ಆ ಕಾಲಾನಲ ಇದ್ದಂತೆ, ಪ್ರಳಯ ಕಾಲದ ಅಗ್ನಿ ಇದ್ದಂತೆ ಭಗವಂತ ಏನ್ ಮಾಡ್ತಾನೆ? ಈ ಸಂಪೂರ್ಣ ನಳಿನ ಜಾಂಡವನು ಈ ಬ್ರಹ್ಮಾಂಡವನ್ನೆಲ್ಲ ನುಂಗಿ ಬಿಡ್ತಾನೆ. ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು, ಎಲ್ಲ ಅಸುರರನ್ನು ನುಂಗೇ ಬಿಡ್ತಾನೆ. ಅಂತಹ ಭಗವಂತನಿಗೆ ಈ ಪಾಪಗಳ ಭಯವೇ? ಇವರು ಮಾಡಿರತಕ್ಕಂತಹ ಪಾಪಗಳು ಏನ್ ಸಣ್ಣ ಪುಟ್ಟ ಕರ್ಮಗಳು ಎಲ್ಲ ಕ್ರಿಮಿಗಳಿದ್ದಂತೆ, ಇವುಗಳ ಭಯ ಇರುತ್ತೆ ಏನು ಭಗವಂತನಿಗೆ? ಪ್ರಳಯ ಕಾಲದ ಮುಂದ ಯಾವ ನಿಂದಿರುತ್ತದೆ? ಎಲ್ಲ ಸುಟ್ಟು ಭಸ್ಮನೆ ಆಗ್ಬಿಡ್ತದೆ. ಹೀಗೆ ಬ್ರಹ್ಮರುದ್ರಾದಿಗಳನ್ನೇ ನುಂಗುವಂತಹ ಭಗವಂತನಿಗೆ ಇವರು ಜೀವರು ಮಾಡಿದಂತಹ ಆ ಕರ್ಮಗಳ ಭಯ ಭಗವಂತನಿಗೆ ಇರ್ತದೇನೋ? ಏನೂ ಇರೋದಿಲ್ಲ ಅಂತ ಭಗವಂತನ ಸರ್ವೋತ್ತಮತ್ವವನ್ನು, ಅವನ ನಿರ್ದುಷ್ಟ ತತ್ವವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನ, ಆನಂದ, ಬಲಗಳಿಂದ ಪೂರ್ಣನಾದ ವಿಷ್ಣುವಿಗೆ ಸತ್ವರಜಸ್ತಮೋ ಗುಣಗಳಿಂದ ನಡೆದ ಕಾರ್ಯಗಳು ಏನು ಮಾಡುತ್ತವೆ? ಲೋಕದಲ್ಲಿ ಬೆಂಕಿಯನ್ನು ಕ್ರಿಮಿ ಆಕ್ರಮಿಸಿ ತಿನ್ನಲು ಸಾಧ್ಯವೇ? ಈ ಬ್ರಹ್ಮಾಂಡವನ್ನು ಬ್ರಹ್ಮರುದ್ರಾದಿ ದೇವತೆಗಳನ್ನು ಅಸುರರನ್ನು ಪ್ರಳಯ ಕಾಲಾಗ್ನಿಯಂತೆ ನುಂಗುವಗೆ ಈ ಪಾಪಗಳ ಭಯವೇ?
ಕಠಿಣ ಪದಗಳಲ್ಲಿ ಕೃಶಾನು ಅಂದ್ರೆ ಅಗ್ನಿ. ನಳಿನ ಜಾಂಡ ಅಂದ್ರೆ ಬ್ರಹ್ಮಾಂಡ. ಕಾಲಾನಲ ಪ್ರಳಯ ಕಾಲದ ಅಗ್ನಿ. ಜ್ಞಾನ ಸುಖ ಬಲ ಪೂರ್ಣ ವಿಷ್ಣುವಿಗೇನು ಮಾಡುತ್ತಾರೆ ತ್ರಿಗುಣ ಕಾರ್ಯ. ಶಾನುವಿನ ಕ್ರಿಮಿ ಕವಿದು ಭಕ್ಷಿಪುದುಂಟೆ ಲೋಕದೊಳು. ಈ ನಳಿನ ಜಾಂಡವನು ಬ್ರಹ್ಮೇಶಾನ ಮುಖ್ಯ ಸುರಾಸುರರ. ಕಾಲಾನಲನ ಓಲ್ನುಂಗುವಗೆ ಈ ಪಾಪಗಳ ಭಯವೇ. ಸಂಶಯ ಇದ್ರೆ ಕೇಳಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಏನು